ಹಾಡೋ ಸಂಗೀತಕ್ಕೆ ಸ್ವರ ಆಗಿದ್ದಾನೆ. ಅವನ್ ಮಾಡಿರೋ ಏನೋ ಒಂದ್ ಸಣ್ಣ ಕೆಲ್ಸಕ್ಕೆ ನೀನ್ ಇಷ್ಟೊಂದು ಹೊಗಳುತ್ತಾ ಇದೆಯಲ್ಲ ಜಾನು. ಹೌದು ಜಾನು, ನಾನು ಹಿಂಗ ಅದನ್ನ ಮೊನ್ನೆನೆ ಹೇಳ್ದೆ, ಅದು ನಿನ್ನ ಎಫರ್ಟಿಗೆ ಬಂದಿರೋ ವ್ಯೂಸ್ ಅಂತ. ಮಾತಲ್ಲೇ ಕಟಾಕ್ ಬಿಡ್ತೀಯ ಕಣೋ ನೀನು. ಮಾತಲ್ಲಿ ನಿನ್ನ ಮೀರ್ಸೋರು ಯಾರಿದ್ದಾರೆ ಹೇಳು? ಸರಿ ಆಯ್ತು. ಸೂಪರ್ ಕಣೋ. ನಾನ್ ಕಿವಿಯಿಂದ ಕೇಳ್ತಿರೋದು, ಕಣ್ಣಿಂದ ನೋಡ್ತಿರೋದು ಎಲ್ಲ ನಿಜ ನೀನು. ಹ್ಞೂ ಮಾಮ್. ಹೌದು ಕಣೋ. ಒಂದು ಕ್ಷಣ ಜಾನು ಮಾತ್ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆ ಮಾಮ್? ಯಾಕೆ ಅಂದ್ರೆ ಇಲ್ಲಿವರೆಗೂ ನೀನ್ ಮಾಡಿರೋ ಎಡವಟ್ ಕೆಲ್ಸಗಳು ಒಂದಾ ಎರಡಾ? ಜೀವನದಲ್ಲಿ ಉದ್ಧಾರ ಆಗುವಂತ ಒಂದೇ ಒಂದ್ ಕೆಲ್ಸ ಆದ್ರೂ ನೀನ್ ಮಾಡಿದ್ಯಾ ಅಂದ್ರೆ ಅದು ಇದೇ ನೋಡು. ಲಕ್ಕಿ, ಜಾನು ಎಷ್ಟು ಖುಷಿಯಾಗಿದ್ಲಲ್ವಾ? ಮಾತ್ಗೂ ಲಕ್ಕಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇದ್ಲು. ಅದು ಅಲ್ದೆ ಇವತ್ತಿನವಳ ಖುಷಿಗೆ ನೀನೇ ಕಾರಣ ಅಂತ ಹೇಳ್ತಿದ್ಲು ಕಣು. ಹ್ಞೂ ಮಾಮ್, ನೀನೇ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ ಕಣ್ಣೆದುರೇ ಪ್ರೂವ್ ಆಯ್ತಲ್ಲ ಮಾಮ್. ಹೌದು ಕಣೋ, ನೀನ್ ಜವಾಬ್ದಾರಿಯುತ ಮನುಷ್ಯ ಆಗಿದ್ಯಾ ಅನ್ನೋ ಎಲ್ಲಾ ಲಕ್ಷಣಗಳು ಇವತ್ ಕಾಣಿಸ್ಬಿಡ್ತು ಕಣೋ. ಇದನ್ನ ಹೀಗೆ ಮುಂದುವರ್ಸು. ಜಾನುನ ಇನ್ನೂ ಹೆಚ್ಚು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡು, ಸರಿನಾ? ಓಕೆ ಮಾಮ್. ಇದೇನಾದ್ರೂ ಹೀಗೆ ಮುಂದುವರೆದ್ರೆ ನಮ್ಮ ಅದೃಷ್ಟದ ಬಾಗ್ಲು ತೆರೆದ ಹಾಗೆ ಲೆಕ್ಕ. ಆ ಒಳ್ಳೆ ದಿನ ಆದಷ್ಟು ಬೇಗ ಬರ್ಲಿ ನನ್ ಮುದ್ದು ಮಗ. ಅತ್ತೆ, US ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವರೆಲ್ಲ ಬರ್ಬಹುದು. ಬೇಬಿ, ಅವ್ರನ್ನೆಲ್ಲ ಎಂಗೇಜ್ಮೆಂಟಿಗೆ ಯಾಕೆ ಇನ್ವೈಟ್ ಮಾಡಕ್ ಹೋದೆ? ಮದ್ವೆಗೆ ಕರಿಬೋದಿತ್ತಲ್ವಾ? ಯಾಕೆ ಹಾಗಂತೀಯ? ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಯಾಗಿ ದೇವತೆಗಳ ಲೋಕದಲ್ಲೂ ಅರೇಂಜ್ ಮಾಡಿರಬಾರ್ದು. ಅಷ್ಟು ಗ್ರ್ಯಾಂಡ್ ಆಗಿ ನಮ್ಮ ಅಕ್ಕ ಈವೆಂಟ್ ನ ಅರೇಂಜ್ ಮಾಡಿದಾಳೆ. ಬರ್ಲಿ, ನೋಡ್ಲಿ, ನಮ್ ಸ್ಟೇಟಸ್ ಏನು, ನಮ್ ಲೆವೆಲ್ ಏನು, ನಮ್ ಕಲ್ಚರ್ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ.